ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇವತ್ತಿನ ಶ್ಲೋಕ: ಅಂತವಂತ ಇಮೇ ದೇಹ ನಿತ್ಯ ಸೋಕ್ತಾ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುಧ್ಯಸ್ವ ಭಾರತ. ಎರಡನೇ ಹಂತದಲ್ಲಿ 18ನೇ ಶ್ಲೋಕ. ಸೊ ಇದು ಏನು, ಇದ್ರ ಭಾವ ಅರ್ಥ, ಇದು ಅನುವಾದ ಏನು ಅಂತ ನಾವು ನೋಡ್ಕೊಳ್ಳೋಣ. ಶಾಶ್ವತ, ನಾಶರಹಿತ ಮತ್ತು ಅಳತೆ ಇಲ್ಲದ ಆತ್ಮಕ್ಕೆ ಸೇರಿದ ಈ ದೇಹ ಮಾತ್ರ ನಾಶವಾಗುವುದು. ಆದ್ದರಿಂದ ಭರತವಂಶಜನೇ ನೀನು ಯುದ್ಧ ಮಾಡು. ಸೊ ಇಲ್ಲಿ ಆತ್ಮಕ್ಕೆ ಒಂದು ವಿಶೇಷಣೆ ಕೊಟ್ಟಿಲ್ಲ ಆಗಿದೆ. ಏನಂತಂದರೆ ಶಾಶ್ವತ ಮತ್ತು ನಾಶರಹಿತ ಮತ್ತು ಅಳತೆ ಇಲ್ಲದ್ದು. ಅಪ್ರಮೇಯ ಅಂದರೆ ಅಳತೆ ಇಲ್ಲದ್ದು. ನಾಶರಹಿತ ಅವಿನಾಶಿತು. ಶಾಶ್ವತ ಅಂತ ಇಲ್ಲಿ ಹೇಳ. ಅಂಥವಂತ ಇಮೇ ದೇಹ ನಿತ್ಯ ಸೂಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ. ನಿತ್ಯ ಸೂಕ್ತ. ಸೊ ಈ ವಿಷಯವನ್ನು ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ದ ಮೆಟೀರಿಯಲ್ ಬಾಡಿ ಆಫ್ ದ ಇಂಡೆಸ್ಟ್ರಕ್ಟಬಲ್, ಇಮ್ಮೆಸರಬಲ್ ಅಂಡ್ ಎಟರ್ನಲ್ ಲಿವಿಂಗ್ ಎಂಟಿಟಿ ಈಸ್ ಶೋರ್ ಟು ಕಮ್ ಟು ದ ಎಂಡ್. ಇಲ್ಲಿ ಇಂಡೆಸ್ಟ್ರಕ್ಟಬಲ್ ಅಂದರೆ ಅವಿನಾಶಿತ, ಇಮ್ಮೆಸರಬಲ್ ಅಂದರೆ ಇಲ್ಲಿ ಅಳತೆಗೆ, ಅಪ್ರಮೇಯ ಅಂತ. ಪ್ರಮೇಯ ಅಂತಂದರೆ ಮೆಸರಬಲ್, ಅಪ್ರಮೇಯ ಅಂತಂದರೆ ಇಮ್ಮೆಸರಬಲ್, ಎಟರ್ನಲ್ ಅಂದರೆ ಶಾಶ್ವತ. ಸೊ ಇಲ್ಲಿ ಎಟರ್ನಲ್ ಲಿವಿಂಗ್ ಎಂಟಿಟಿ ಈಸ್ ಶೋರ್ ಟು ಕಮ್ ಟು ಎನ್ ಎಂಡ್. ದೇರ್ ಫೋರ್ ಫೈಟ್ ಓ ಡಿಸೆಂಡೆಂಟ್ ಆಫ್ ಭರತ. ಸೊ ಇಲ್ಲಿ ಭಗವಂತ ತತ್ವವನ್ನು ಹೇಳಿಬಿಟ್ಟು ಮತ್ತೆ ಇಲ್ಲಿ ಯುದ್ಧ ಮಾಡೋಕ್ಕೆ ಪ್ರೇರಣೆ ಮಾಡ್ತಿದ್ದಾರೆ. ಸೊ ಈ ವಿಷಯದಲ್ಲಿ ಏನಂತ ಇಲ್ಲಿ ಹೇಳಬೇಕು ಅಂತ ಬರ್ತದೆ ಅಂದರೆ, ದ ಮೆಟೀರಿಯಲ್ ಬಾಡಿ ಈಸ್ ಪೆರಿಷೇಬಲ್ ಬೈ ನೇಚರ್. ಈ ಒಂದು ದೇಹ ಯಾವುದೇ ಕಾರಣಕ್ಕೂ ಶಾಶ್ವತವಾದದಲ್ಲ. ಅದು ಒಂದಲ್ಲ ಒಂದು ದಿನ ಅದು ನಾಶವಾಗುವಂಥದ್ದು. ಸೊ ಅದಕ್ಕೆ ದ ಮೆಟೀರಿಯಲ್ ಬಾಡಿ ಈಸ್ ಪೆರಿಷೇಬಲ್ ಬೈ ನೇಚರ್. ಪ್ರಕೃತಿ ನಿಯಮ ಪ್ರಕಾರ ಒಂದಲ್ಲ ಒಂದು ದಿನ ಅದು ಮುಪ್ಪು ತಗೋಬೇಕಾಗುತ್ತೆ ಮತ್ತು ಸಾವು ಬರಬೇಕಾಗತ್ತೆ. ಇಟ್ ಮೇ ಪೆರಿಶ್ ಇಮಿಡಿಯೇಟ್ಲಿ ಆರ್ ಇಟ್ ಮೇ ಡೂ ಸೊ ಆಫ್ಟರ್ 100 years. ಸೊ ಇಟ್ ಇಸ್ ಅ ಕ್ವಶನ್ ಆಫ್ ಟೈಮ್ ಓನ್ಲಿ. ದರ್ ಇಸ್ ನೋ ಚಾನ್ಸ್ ಆಫ್ ಮೇಂಟೈನಿಂಗ್ ಇಟ್ ಇಂಡೆಫಿನೆಟ್ಲಿ. ಸೊ ಅದಕ್ಕೆ ಅದು ಇವಾಗೇ ಅದು ನಾಶ ಆಗ್ಬೋದು, ಅಥವಾ 100 ವರ್ಷ ಆದಮೇಲೆ ನಾಶ ಆಗ್ಬೋದು. ಸೊ ನಾವಿದ್ದೀವಿ ಈಗ ಈ ಜಾಗದಲ್ಲಿ. ನಾವು ಅಂದ್ಕೊಂಡಿದ್ವಿ ಇದು ಶಾಶ್ವತವಾಗಿರುವಂಥ ನಮ್ಮ ಮನೆ ಅಂತ. 100 ವರ್ಷಗಳ ಮುಂಚೆ ಈ ಜಾಗ ನಮ್ಮದಾಗಿರಲಿಲ್ಲ. 100 ವರ್ಷಗಳ ಆದಮೇಲೆ ಈ ಜಾಗ ನಮ್ಮದಾಗಿರುತ್ತೆ ಅಂತ ಏನು ಗ್ಯಾರಂಟಿ? ಗೊತ್ತಿಲ್ಲಲ್ವಾ? ಸೊ ಅದೇ ರೀತಿಯಾಗಿ ಇಟ್ ಇಸ್ ಅ ಕ್ವಶನ್ ಆಫ್ ಟೈಮ್ ಓನ್ಲಿ. ದೆರ್ ಇಸ್ ನೋ ಚಾನ್ಸ್ ಆಫ್ ಮೇಂಟೈನಿಂಗ್ ಇಟ್ ಇಂಡೆಫಿನೆಟ್ಲಿ. ಸೊ ನಾವು ಇಂಡೆಫಿನೆಟಾಗಿ ನಾವು ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ದಿನದು ನಮ್ಮಿಂದ ನಾಶ ಆಗೇ ಆಗುತ್ತೆ. ಬಟ್ ದ ಸ್ಪಿರಿಟ್ ಸೋಲ್ ಈಸ್ ಸೋ ಮೈನ್ಯೂಟ್ ದಟ್ ಇಟ್ ಕೆನಾಟ್ ಈವನ್ ಬಿ ಸೀನ್ ಬೈ ಎನ್ ಎನಿಮಿ, ಟು ಸೇ ನಥಿಂಗ್ ಆಫ್ ಬೀಯಿಂಗ್ ಕಿಲ್ಡ್. As mentioned in the previous verse, it is so small that no one can have any idea how to measure its dimension. ಇದು ಎಷ್ಟು ಒಂದು ಸಣ್ಣದಾಗಿ ಸೂಕ್ಷ್ಮವಾಗಿ ಇರುವಂಥ ವಸ್ತು ಆಗಿರುತ್ತೆ ಆತ್ಮ ಅಂತಂದರೆ, ಅದನ್ನು ಅಳತೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ನೀವು ಜಾಮೆಟ್ರಿ ಒಳಗೆ ಅಳತೆ ಮಾಡಲಿಕ್ಕೆ ಯಾವ ಒಂದು ಮೆಟ್ರಿಕ್ಸಲ್ಲಿ ಯೂಸ್ ಮಾಡ್ತೀರಾ? ಸೊ ಅಳತೆ ಮಾಡಲಿಕ್ಕೆ ಅಳತೆ ಸಾಧನಗಳು ಎಷ್ಟೊಂದಿದೆ ಅಲ್ವಾ? ಸೊ ಇದು ಮಿಲಿಮೀಟರು, ಮೀಟರು, ಕಿಲೋಮೀಟರು. ಸೊ ಈ ರೀತಿ ಇಷ್ಟೊಂದು ನಾವು ಮೆಟ್ರಿಕ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಅಳತೆಗೆ ಅತಿಯಾದಂಥ ಒಂದು ಏನು ಚಿಕ್ಕದಾದಂತಹ ಒಂದು ಆಬ್ಜೆಕ್ಟ್, ವಸ್ತು ಯಾವುದು? ಜಾಮಿಟ್ರಿ ಒಳಗೆ ಅದರಲ್ಲಿ ಯಾವುದು ಒಂದು ಚಿಕ್ಕದಾದಂಥ ವಸ್ತು. ಈಗ ಲೈನನ್ನು ಏನಂತ ಡೆಫಿನೇಟ್ ಮಾಡಿರ್ಕತ್ತೆ? ಸೆಟ್ ಆಫ್ ಪಾಯಿಂಟ್ಸ್ ಫ್ರಮ್ ಬಿಟ್ವೀನ್ ಟೂ ಪಾಯಿಂಟ್ಸ್, ಸೆಟ್ ಆಫ್ ಟ್ರಾವರ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಒನ್ ಪಾಯಿಂಟ್ ಟು ದ ಅದರ್ ಪಾಯಿಂಟ್. ಸೊ ಇದನ್ನ ಹೇಳ್ಬೋದು. ಅಥವಾ ಈಗ ವಾಟ್ ಈಸ್ ಸ್ಕ್ವೇರ್ ಅಂತಂದಾಗ ಇಟ್ ಇಸ್ ಕಾಂಬಿನೇಷನ್ ಆಫ್ 4 ಲೈನ್ಸ್. ಸೊ ಅದನ್ನ ಹೇಳ್ಬೋದು. ಸೊ ಈ ರೀತಿ ಎಲ್ಲವನ್ನು ಹೇಳ್ಬೋದು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪಾಯಿಂಟ್ ಡೆಫಿನೇಷನ್ ಹೇಳಬೇಕಂತಂದರೆ ಅದು ಯಾವುದು? ಚುಕ್ಕಿಯ ಒಂದು ಅದನ್ನು ಡೆಫಿನೇಷನ್ ಹೇಳಿ. ಚುಕ್ಕಿ ಅಂದರೆ ಏನು? ಚುಕ್ಕಿ ಅಂದರೆ ದ ಪಾಯಿಂಟ್ ಈಸ್ ವಿಚ್ ಹ್ಯಾಡ್ ನೋ ಡೈಮೆನ್ಷನ್.
ಅದಕ್ಕೆ ಎಷ್ಟು ಮಿಲಿಮೀಟ್ರ್ ಇದೆ ಗೊತ್ತಿಲ್ಲ. ಸೊ ಬಟ್ ಆ ಒಂದು ಪಾಯಿಂಟಿಂದನೇ ಎಲ್ಲ ವಸ್ತುನೂ ಆಗಿರುತ್ತೆ. ಏನು ವಸ್ತು? ಒಂದು ಲೈನ್ ಮಾಡಬೇಕಂದ್ರೂ ಆ ಪಾಯಿಂಟಿಂದನೇ ಪಾಯಿಂಟ್ಗಳು ಸೇರ್ಕೊಂಡು ಆಗಿರುತ್ತೆ. ಬಟ್ ಪಾಯಿಂಟಿಗೆ ಡೈಮೆನ್ಷನ್ ಇಲ್ಲ ಅಲ್ವಾ? ಸೊ ಹಾಗೆ ನೋ ಒನ್ ಕ್ಯಾನ್ ಹ್ಯಾವ್ ಎನಿ ಐಡಿಯಾ ಆಫ್ ಹೌ ಟು ಮೆಸರ್ ಇಟ್ಸ್ ಡೈಮೆನ್ಷನ್. ಈ ಆತ್ಮಕ್ಕೂ ಅಷ್ಟೇ, ನಮ್ಮ ಆತ್ಮ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅಂತ ನಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಕಷ್ಟ. ಸೊ ಆದರೂ ಏನಾಗಿದೆ, ಈ ಒಂದು ಶಾಸ್ತ್ರ ಹೇಳಿರೋ ಪ್ರಕಾರ ಶ್ವೇತಾಶ್ವರ ಉಪನಿಷತ್ತಲ್ಲಿ ಆಮೇಲೆ ಭಾಗವತ ಪುರಾಣದಲ್ಲಿ ಹೇಳಿರೋ ಪ್ರಕಾರ ನಮ್ಮ ಕೂದಲಿನ ತುದಿಯ ಒಂದು ಭಾಗವನ್ನು 100 ಭಾಗ ಕಟ್ ಮಾಡಿ ಮತ್ತು ಅದನ್ನು ಒಂದು ಭಾಗವನ್ನು ಮತ್ತೆ 100 ಭಾಗ ಕಟ್ ಮಾಡಿದಾಗ ಅದು ಎಷ್ಟು ಬರುತ್ತೋ ಆ ಒಂದು ಸೈಜು ಆತ್ಮದ ಸೈಜು ಅಂತ ಇಲ್ಲಿ ಭಾಗವತ ಪುರಾಣದಲ್ಲಿ ನಾವು ಓದಿನ ಹಳೆಯ ಹಿಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ಎರಡು ಕಣ್ಣನ್ನು ತಿಳ್ಕೊಂಡು ಸಹ ನಮಗೆ ದುಃಖ ಆಗಲಿಕ್ಕೆ ಕಾರಣವಿಲ್ಲ. ಏನು ಎರಡು ಕಣ್ಣಂದರೆ ಯಾವುದು? ಒಂದು ಲಿವಿಂಗ್ ಎಂಟಿಟಿ ಆ್ಯಸ್ ಈಸ್ ಕ್ಯಾನ್ ನಾಟ್ ಬಿ ಕಿಲ್ಡ್. ಒಂದು ಜೀವ ಯಾವುದೇ ಕಾರಣಕ್ಕೂ ಅದು ಕೊಲ್ಲಲ್ಪಡಲಿಲ್ಲ, ಅದಕ್ಕೆ ಸಾಯಿಸ್ಲಿಕ್ಕೆ ಆಗೋಲ್ಲ ಅಂತ ಗೊತ್ತಾದಮೇಲೆ, ನಾರ್ ಕ್ಯಾನ್ ದ ಮೆಟೀರಿಯಲ್ ಬಾಡಿ ಬಿ ಸೇವ್ಡ್ ಫ್ರಮ್ ಎನಿ ಲೆಂತ್ ಆಫ್ ಟೈಮ್ ಆಫ್ ಪರ್ಮನೆಂಟ್ಲಿ ಪ್ರೊಟೆಕ್ಟೆಡ್. ಸೊ ನಾವು ಈ ಒಂದು ದೇಹ ಯಾವುದೇ ಕಾರಣಕ್ಕೂ ಪರ್ಮನೆಂಟಾಗಿ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇವೆರಡು ಕಾರಣದಿಂದ ನಾವು ದುಃಖ ಮಾಡೋಕ್ಕೆ ಅವಕಾಶನೇ ಇಲ್ಲ ನಮಗೆ ಅನ್ನೋ ಒಂದು ವಿಷಯನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ದ ಮೈನ್ಯೂಟ್ ಪಾರ್ಟಿಕಲ್ ಆಫ್ ದ ಹೋಲ್ ಸ್ಪಿರಿಟ್ ಅಕ್ವೈರ್ಸ್ ದಿಸ್ ಮೆಟಲ್ ಬಾಡಿ ಅಕಾರ್ಡಿಂಗ್ ಟು ಹಿಸ್ ವರ್ಕ್ ಅಂಡ್ ದೇರ್ ಫೋರ್ ಅಬ್ಸರ್ವೆನ್ಸ್ ಆಫ್ ರಿಲಿಜಿಯಸ್ ಪ್ರಿನ್ಸಿಪಲ್ ಶುಡ್ ಬಿ ಯುಟಿಲೈಸ್ಡ್. ನಮ್ಮ ಒಂದು ದೇಹ ಸಿಕ್ಕಿರೋದು ನಾವು ಮಾಡಿರುವಂಥ ಹಿಂದಿನ ಜನ್ಮದ ಕರ್ಮದ ಪ್ರಕಾರ. ಸೊ ಅದಕ್ಕೋಸ್ಕರ ನಾವು ರಿಲಿಜಿಯಸ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿದರೆ ನಮಗೆ ಮುಂದಿನ ಒಂದು ದೇಹನೂ ಸಹ ಅದೇ ತಾನೇ ಸಿಕ್ಕುತ್ತೆ. ಇಲ್ಲಿ ಮತ್ತೆ ಏನು ಹೇಳ್ತಾರೆ, ವೇದಾಂತ ಸೂತ್ರದಲ್ಲಿ ಏನಂತ ಹೇಳ್ತಂದರೆ, ದ ಲಿವಿಂಗ್ ಎಂಟಿಟಿ ಈಸ್ ಕ್ವಾಲಿಫೈಡ್ ಆ್ಯಸ್ ಲೈಟ್. ಇದು ಒಂದು ಬೆಳಕಿನ ರೂಪದಲ್ಲಿ ಅದು ಹೋಲಿಸಲಿಕ್ಕಾಗಿದೆ. ಯಾಕೆ ಅಂತಂದರೆ, ಹೀ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಸುಪ್ರೀಂ ಲೈಟ್. ಭಗವಂತನ ಒಂದು ಅಥವಾ ದೊಡ್ಡ ಒಂದು ಲೈಟ್ ಇದೆ, ಆ ದೊಡ್ಡ ಲೈಟಲ್ಲಿ ಸಣ್ಣ ಒಂದು ಲೈಟು ಈ ಒಂದು ಆತ್ಮ. ಸೊ ಹಂಗೆ ಪರಮಾತ್ಮನ ಪಾರ್ಟಾಗಿ ಆತ್ಮ ಇದೆ. ಸೊ ಅದಕ್ಕೆ ಇಲ್ಲಿ ಏನಂತ ಹೇಳಿದ್ರೆ, ಆ್ಯಸ್ ಸನ್ ಲೈಟ್ ಮೇಂಟೈನ್ಸ್ ದ ಎಂಟೈರ್ ಯೂನಿವರ್ಸ್, ಸೊ ದ ಲೈಟ್ ಆಫ್ ದ ಸೋಲ್ ಮೇಂಟೈನ್ಸ್ ದಿಸ್ ಮೆಟಲ್ ಬಾಡಿ. ಸೊ ಯಾವ ರೀತಿಯಾಗಿ ಸೂರ್ಯ ಇಡೀ ಯೂನಿವರ್ಸ್ನ ಕವರ್ ಮಾಡುತ್ತೆ, ಅದೇ ರೀತಿಯಾಗಿ ಆತ್ಮ ಇಡೀ ದೇಹವನ್ನು ಕವರ್ ಮಾಡುತ್ತೆ. ಆ್ಯಸ್ ಸೂನ್ ಆಸ್ ದ ಸ್ಪಿರಿಟ್ ಸೋಲ್ ಇಸ್ ಔಟ್ ಆಫ್ ದಿಸ್ ಮೆಟಲ್ ಬಾಡಿ, ದ ಬಾಡಿ ಬಿಕಮ್ಸ್ ಟು ಡಿಕಂಪೋಸ್. ಈ ಒಂದು ಆತ್ಮ ಹೊರಗೆ ಬಂದಮೇಲೆ, ದೇಹದಿಂದ ಹೊರಗೆ ಬಂದಮೇಲೆ ಬಾಡಿ ಅನ್ನೋದು ಕೊಳಲಿಕ್ಕೆ ಶುರು ಆಗುತ್ತೆ. ದ ಬಾಡಿ ಇಟ್ ಸೆಲ್ಫ್ ಈಸ್, ಇನ್ನು ಮುಂದೆ ಹೇಳ್ತಾರೆ ನೋಡಿ, ದೇರ್ ಫೋರ್ ಇಟ್ ಈಸ್ ದ ಸ್ಪಿರಿಟ್ ಸೋಲ್ ವಿಚ್ ಮೇಂಟೈನ್ಸ್ ದಿಸ್ ಬಾಡಿ. ಈ ದೇಹವನ್ನು ನೋಡ್ಕೊಳ್ಳೋದು ಆತ್ಮ ಇಲ್ಲ ಅಂತಂದರೆ ಈ ದೇಹ ಉಪಯೋಗವಿಲ್ಲ. ದ ಬಾಡಿ ಇಟ್ ಸೆಲ್ಫ್ ಈಸ್ ಅನ್ಇಂಪಾರ್ಟೆಂಟ್. ಸೊ ಬಾಡಿ ಅನ್ನೋದು ಅಷ್ಟು ಮುಖ್ಯವಾಗಿಲ್ಲ. ಅರ್ಜುನ ವಾಸ್ ಅಡ್ವೈಸ್ ಟು ಫೈಟ್ ಆ್ಯಂಡ್ ನಾಟ್ ಸ್ಯಾಕ್ರಿಫೈಸ್ ದ ಕಾಸ್ ಆಫ್ ರಿಲಿಜನ್ ಫಾರ್ ಬಾಡ್ಲಿ ಕನ್ಸಿಡರೇಷನ್. ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತಹ ಈ ಒಂದು ನೋವನ್ನು ಅದನ್ನು ಬದಿಗಿಟ್ಟು ನೀನು ಯುದ್ಧ ಮಾಡು ಅಂತ ಇಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಕೃಷ್ಣ ಇಲ್ಲಿ ಹೇಳಿದ ಮೇಲೆ ಮುಂದೆ ಯಾವ ರೀತಿಯಾಗಿ ಆತ್ಮದ ರಚನೆಯನ್ನು ಅವನು ಹೇಳ್ತಾನೆ, ಆತ್ಮದ ಒಂದು ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾನೆ. ಸೊ ಆ ವಿಷಯವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ.